ಪ್ರಸಾದ ಏನಾಯಿತು? ನಂದಿ ಪ್ರಸಾದವನ್ನು ಸ್ವೀಕರಿಸಿದ. ಪ್ರಸಾದ ನಂದಿ ಸ್ವೀಕರಿಸಿದನೆ? ಭಕ್ತಿಯಿಂದ ಬೇಡಿಕೊಂಡೆ. ನಂದಿ ಪ್ರತ್ಯಕ್ಷನಾಗಿ ಎಡೆಯನ್ನು ಸ್ವೀಕರಿಸಿದ ಗುರುಗಳೇ. ನಂದಿ ಪ್ರತ್ಯಕ್ಷನಾಗಿ ನಿನ್ನ ಕೈಯಿಂದ ಪ್ರಸಾದ ಸ್ವೀಕರಿಸುವುದನ್ನ ನಾವು ನೋಡಬೇಕೆಂಬ ಆಸೆ. ನಿನ್ನ ದರ್ಶನಕ್ಕಾಗಿ ನನ್ನ ಗುರುದೇವರು ಕಾದು ನಿಂತಿದ್ದಾರೆ. ದರ್ಶನ ಭಾಗ್ಯವನ್ನು ಕರುಣಿಸಿ ಎಡೆಯನ್ನು ಸ್ವೀಕರಿಸು. ಸಿದ್ಧಲಿಂಗ, ನೀನು ಕಾರಣಿಕ ಪುರುಷನು. ನಿನ್ನ ಜ್ಞಾನ ಭಕ್ತಿ ಶ್ಲಾಘನೀಯವಾದದ್ದು. ಮುಂದೆ ನಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಯಾರಿಗಿದೆ ಎಂದು ಯೋಚಿಸುತ್ತಿದ್ದೆ. ಅದು ಇಂದು ಪರಿಹಾರವಾಯಿತು. ಇವತ್ತಿನಿಂದ ನಮ್ಮ ಮಠಕ್ಕೆ ನೀನೇ ಮರಿ. ನಮ್ಮ ಸ್ಥಾನವನ್ನು ಅಲಂಕರಿಸಲು ನೀನೇ ಯೋಗ್ಯತೆ.